ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ SLC ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಉಳಿದಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪುನರಾವರ್ತನೆಗೆ ಅನುಕೂಲವಾಗುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಬಹು ಆಯ್ಕೆಯಲ್ಲಿ ಪೂರ್ಣ 6ಕ್ಕೆ 6 ಅಂಕಗಳನ್ನ ಗಳಿಸೋದು ಹೇಗೆ, ಅದಕ್ಕೆ ಯಾವ್ಯಾವ ಟ್ರಿಕ್ಗಳನ್ನು ಬಳಸಬಹುದು ಅನ್ನೋದನ್ನು ತಿಳಿಸಿದ್ದೆ. ಅದರ ನಂತರದಲ್ಲಿ ಸಂಬಂಧೀಕರಿಸಿ ಬರೆಯಿರಿ, ಇದರಲ್ಲಿ 4ಕ್ಕೆ 4 ಅಂಕಗಳನ್ನು ಹೇಗೆ ಗಳಿಸಬಹುದು, ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನುವುದನ್ನು 2 ವಿಡಿಯೋದಲ್ಲಿ ತಿಳಿಸಿದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದಕ್ಕೆ ಸಂಬಂಧಿಸಿದಂತೆ 7 ಪ್ರಶ್ನೆಗಳಿರುತ್ತೆ, ತಲಾ 1 ಅಂಕಗಳು. ಅದರಲ್ಲಿ 4 ಪಾಠದಿಂದ, 2 ಪದ್ಯದಿಂದ ಹಾಗೂ 1 ಪ್ರಶ್ನೆ ಪಠ್ಯಪೂರಕದಿಂದ ಕೇಳಲಾಗತ್ತೆ. ಈ ಪ್ರಶ್ನೆಗಳು ಹೇಗಿರುತ್ತೆ, ಅವುಗಳಿಗೆ ನೀವು ಹೇಗೆ ಉತ್ತರಿಸಬೇಕು, ಪೂರ್ಣ 7 ಅಂಕಗಳನ್ನು ಈ ವಿಭಾಗದಲ್ಲಿ ಹೇಗೆ ಗಳಿಸಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. ಈ ಗದ್ಯ ಭಾಗದಿಂದ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ ಹಾಗೂ ಅಗ್ನಿಭೂತಿ ವಾಯುಭೂತಿಯರ ಕತೆ ಇದರಿಂದ ಕೇಳಲಾಗತ್ತೆ. ಪದ್ಯದಿಂದ ಹಲಗಲಿ ಬೇಡರು ಮತ್ತು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ ಕೇಳಲಾಗತ್ತೆ. ಪಠ್ಯಪೂರಕದಿಂದ 1 ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಇದರಿಂದ ಕೇಳಲಾಗತ್ತೆ. ಹಾಗಾಗಿ 7 ಪ್ರಶ್ನೆಗಳಲ್ಲಿ 4 ಗದ್ಯದಿಂದ, 2 ಪದ್ಯದಿಂದ, 1 ಪಠ್ಯಪೂರಕದಿಂದ ಅನ್ನೋದು ಮೊದಲು ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಇನ್ನು ನಮ್ಮ ಭಾಷೆಯಿಂದ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನಾವು ನೋಡೋದಾದ್ರೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ ಹೇಳ್ಬಹುದಾ? ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. 3 ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದು? ಹೇಳಬಹುದಾ? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಹೇಳ್ತೀರಾ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನ, ಆಹಾರ ವಿಚಾರವಾಗಿ ತರಬೇತು ಕೊಡುತ್ತವೆ. ಇದಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಬಹುದಾದದ್ದು, ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಉತ್ತರ: ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಪ್ರಯೋಗಶೀಲರು, ಬುದ್ಧಿಶಾಲಿಗಳು ಆಗಿರಬೇಕು. ಇನ್ನೊಂದು, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಕೇಳ್ಬೋದು. ಎಂದು ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದಿಷ್ಟು ನಮ್ಮ ಭಾಷೆಯಿಂದ ಕೇಳಬಹುದಾದ 1 ಅಂಕದ ಪ್ರಶ್ನೆಗಳು. ಇನ್ನು ವ್ಯಾಘ್ರಗೀತೆ ಪಾಠದಲ್ಲಿ ನೋಡುವುದಾದರೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಉತ್ತರ: ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. 2ನೇದು, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಶಾನುಭೋಗರ ರಾಜಭಕ್ತಿಯ ಲಾಂಛನ ಗೊತ್ತಿದೆಯಾ? ಖಿರ್ದಿ ಪುಸ್ತಕ. ಬರೆಯುವಾಗ ಸರಿಯಾಗಿ ವಾಕ್ಯ ರೂಪದಲ್ಲಿ ಬರೀಬೇಕು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಹೇಳ್ತೀರಾ? ಶಾನುಭೋಗರ ಬ್ರಹ್ಮಾಸ್ತ್ರ ಅದು ಸಹ ಖಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ವಿಧಿಯ ಆಹಾರಕ್ಕೆ ಏನನ್ನ ಒದಗಿಸುವುದು ಎಂದು ಯೋಚಿಸಿತು. ಇನ್ನು ಅದರಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹೇಳ್ತೀರಾ ಉತ್ತರ? ಹುಲಿಯ ವೇಗಕ್ಕೆ ಅನುಗುಣವಾಗಿ ಚಾಚೂ ತಪ್ಪದಂತೆ ಕುಲಾಲ ಚಕ್ರದಿಂದ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಆನಂತರ ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಶಾನುಭೋಗರನ್ನ ಮೂರ್ಛೆಯಿಂದ ಎಚ್ಚರಿಸಿದವರು ರೈತರು. ಹಾಗೇನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಕೇಳಬಹುದು ಈ ಪ್ರಶ್ನೆ. ಹುಲಿಗೆ ಪರಮಾನಂದ ಆಗ್ಲಿಕ್ಕೆ ಕಾರಣ ಏನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಇನ್ನು ಲಂಡನ್ ನಗರದಿಂದ ಕೇಳಬಹುದಾದ ಪ್ರಶ್ನೆಗಳನ್ನು ನೋಡೋದಾದರೆ, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ನೆನಪಿದೆಯಾ? ಯಾವುದು? ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಯಾವ ಓಣಿ ನೆನಪಿದೆಯಾ? ಚೇರಿಂಗ್ ಕ್ರಾಸ್.
ವಾಕ್ಯ ರೂಪದಲ್ಲಿ ಉತ್ತರ ಬರೀಬೇಕು. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಫಾಲ್ಗರ್ ಸ್ಕ್ವೇರ್. ಇವೆರಡು ನೆನಪಿರಲಿ, ಆಚೆ ಈಚೆ ಮಾಡಬೇಡಿ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಫಾಲ್ಗರ್ ಸ್ಕ್ವೇರ್. ಹಾಗೆಯೇ 3ನೇ ಎಡ್ವರ್ಡ್ನು ಸ್ಕಾಟ್ಲ್ಯಾಂಡ್ನ ಅರಸರಿಂದ ತಂದ ಶಿಲೆಯ ಹೆಸರೇನು ಅಂತ ಕೇಳ್ತಾನೆ. ಯಾವ್ದಾ ಶಿಲೆ? ಸ್ಟೋನ್ ಆಫ್ ಸ್ಕೋನ್. ಪ್ರವಾಸ ಕುರಿತು ಬೇಕನ್ ಅನ್ನು ಹೇಳಿದ ಮಾತು ಯಾವುದು? ಪ್ರವಾಸ ಕುರಿತು ಬೇಕನ್ ಹೇಳಿದ ಮಾತು, ಪ್ರವಾಸವು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳಿ. ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳೋದಾದ್ರೆ, ಲಂಡನ್ನಿನಲ್ಲಿ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲಿಕ್ಕೆ ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿದ್ದಾರೆ. ಲಂಡನ್ ನಗರದಲ್ಲಿರುವ ಪ್ರಸಿದ್ಧಿ ಪಡೆದ ಸಿಂಪಿಗಳು ಯಾರು? ನೆನಪಿದೆಯಾ? ಯಾರು? ಸ್ಯಾವಿಯೋಯ್ ಸಿಂಪಿಗಳು. ಹಾಗೆಯೇ 3ನೇ ಎಡ್ವರ್ಡ್ನು ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೋನನ್ನು ಕಿತ್ತು ತಂದ? ಯಾವ ಅರಸರಿಂದ? ನೆನಪಿದೆಯಾ? 3ನೇ ಎಡ್ವರ್ಡ್ನು ಸ್ಕಾಟ್ಲ್ಯಾಂಡ್ನ ಅರಸರಿಂದ ಸ್ಟೋನ್ ಆಫ್ ಸ್ಕೋನನ್ನು ಕಿತ್ತುಕೊಂಡು ತರ್ತಾನೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಹೇಳಿದಂಥವರು ಯಾರು? ಯಾರು ಹೇಳ್ತಾರೆ? ಶೇಕ್ಸ್ಪಿಯರ್. ಅಲ್ಲಿ ಬೇಕನ್ ಹೇಳಿರುವಂತಹ ಮಾತು ಪ್ರವಾಸವು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಅಂತೇಳಿ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಹೇಳಿದ್ದು ಶೇಕ್ಸ್ಪಿಯರ್. ಇಷ್ಟು ನೆನಪಿರಲಿ. ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು? ಯಾರ ಬಳಿಗೆ ಕಳುಹಿಸ್ತಾಳೆ ತನ್ನ ಮಕ್ಕಳನ್ನ? ತನ್ನ ಸಹೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸ್ತಾಳೆ. ಆನಂತರ ಕೌಸಂಬಿಯ ಅರಸ ಯಾರು? ಅತಿಬಳ. ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಯೂ ಇದೆ, ರಾಜಗೃಹ ಪಟ್ಟಣದ ಅರಸ ಯಾರು ಅಂತೇಳಿ. ರಾಜಗೃಹ ಪಟ್ಟಣದ ಅರಸ ಸುಬಲ. ರಾಜಗೃಹ ಸುಬಲ ನೆನಪಿರಲಿ, ಕೌಸಂಬಿ ಅತಿಬಳ ನೆನಪಿರಲಿ. ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಕಾರಣ ಏನು? ಯಾವ ಕಾರಣಕ್ಕೆ ಹೇಳ್ತಾನೆ? ತಾನು ಸೋದರ ಮಾವನೆಂದು ಹೇಳಿ ಸಲಿಗೆಯನ್ನು ಕೊಟ್ಟರೆ ಈ ಮುಂದಿನಂತೆ ಸೊಕ್ಕಿ ಕೆಡುವರು ಅಂತ ಹೇಳಿ ತನಗೆ ಕಾಶ್ಯಪಿ ಅನ್ನುವಂತಹ ತಂಗಿ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಹಾಗೆ ಇನ್ನೂ ಕೇಳಬಹುದಾದ ಕೆಲವು ಪ್ರಶ್ನೆಗಳನ್ನು ಹೇಳುವುದಾದ್ರೆ, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಯಾವ ಪದವಿ? ಮಂತ್ರಿ ಪದವಿ ದೊರೆಯಿತು. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ತುಂಬ ಸುಲಭವಾಗಿದೆ, ಅಗ್ನಿಭೂತಿ ವಾಯುಭೂತಿ. ಇದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಅಗ್ನಿಭೂತಿ ವಾಯುಭೂತಿಯರ ಕತೆ ಪಾಠದಲ್ಲಿ ಕೇಳ್ಬೋದು. ಇಷ್ಟನ್ನು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಗದ್ಯದಲ್ಲಿ 4 ಅಂಕಗಳು ಸಿಗತ್ತೆ. ಇನ್ನು ಪದ್ಯ ನೋಡೋದಾದರೆ, ಹಲಗಲಿ ಬೇಡರು. ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಸುಲಭ ಇದೆ ಅಲ್ವಾ? ಹಲಗಲಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದರು, ಇದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು. ಬೇಡರಿಗೆ ಅಗಸಿಗೆ ಬಂದು ಬುದ್ಧಿಮಾತನ್ನ ಹೇಳಿದವರು ಯಾರು? ಬೇಡರಿಗೆ ಅಗಸಿಗೆ ಬಂದು ಬುದ್ಧಿಮಾತನ್ನ ಹೇಳಿದವರು ಹೆಬಲಕ್ ಸಾಹೇಬ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣ ಆದೇಶ. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಯಾರ ಕಪಾಲಕ್ಕೆ? ಕಾರಕೂನನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಕಾರ ಸಾಹೇಬ. ಇಲ್ಲೂ ಸಹ ಅನುಮಾನ ಮಾಡ್ಕೋಬೇಡಿ. ಹಲಗಲಿಯನ್ನು ಲೂಟಿ ಮಾಡಲಿಕ್ಕೆ ಆದೇಶಿಸಿದವರು ಕಾರ ಸಾಹೇಬ. ಹಾಗೇನೆ ಬುದ್ಧಿ ಮಾತನ್ನ ಹೇಳಿದವರು ಹೆಬಲಕ್ ಸಾಹೇಬ. ಇನ್ನು ಹಲಗಲಿಯ ಗ್ರಾಮ ಎಲ್ಲಿದೆ ಕೇಳ್ಬೋದು? ಮುಧೋಳ, ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಕೇಳ್ಬೋದು? ಯಾವ ಘಟನೆ? ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ನಡೆಸಿದ ಹೋರಾಟ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಗೊತ್ತಿದೆ ಅಲ್ವಾ? ನಿಶಸ್ತ್ರೀಕರಣ ಆದೇಶ. ಈ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಹಲಗಲಿ ಬೇಡರು ಪಾಠದಲ್ಲಿ ಕೇಳ್ಬೋದು. ಅಥವಾ ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಇದೆಯಲ್ವಾ ಈ ಉತ್ತರ. ಹಾಗಾಗಿ ಈ ಹಲಗಲಿ ಬೇಡರು ಪಾಠದಿಂದ ಇಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನು ಕೆಮ್ಮನೆ ಮೀಸೆ ಒತ್ತನೆ. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಕುಂಭಸಂಭವ ಅಂದ ದ್ರೋಣನನ್ನ ಕರೆಯಲಾಗಿದೆ. ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬರ್ತಾನೆ? ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನ ಬಯಸಿ ಬರ್ತಾನೆ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ? ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬರ್ತಾನೆ. ಭಾರ್ಗವ ಎಂದರೆ ಯಾರು? ಭಾರ್ಗವ ಅಂದ್ರೆ ಪರಶುರಾಮ. ಅದಲ್ಲದೆ ಕೇಳಬಹುದಾದ ಪ್ರಶ್ನೆಗಳು, ಪರಶುರಾಮನು ಭೂಮಿಯನ್ನು ಯಾರಿಗೆ ದಾನ ನೀಡಿದ್ದ? ಪರಶುರಾಮ ಭೂಮಿಯನ್ನ ತನ್ನ ಗುರುಗಳಿಗೆ ಕೊಟ್ಟಿದ್ದನು. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನ ನೀಡ್ತಾನೆ? ಮೃತ್ಪಾತ್ರ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ನೀಡ್ತಾನೆ. ಪರಶುರಾಮನು ದ್ರೋಣನಿಗೆ ನೀಡಿದಂತಹ ಅಸ್ತ್ರಗಳು ಯಾವುದು? ಪರಶುರಾಮನು ದ್ರೋಣನಿಗೆ
ವರುಣ, ವಾಯುವ್ಯ, ಆಗ್ನೇಯ, ಪೌರಂದರ ಮುಂತಾದ ಪ್ರಧಾನ ಅಸ್ತ್ರಗಳನ್ನು ನೀಡುತ್ತಾನೆ. ದೃಪದ ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ದೃಪದ ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದ? ನೆನಪಿರಲಿ, ದೃಪದ ಪಡಿಯರನಿಗೆ, ದೃಪದ ಹೇಳುವುದು ಪಡಿಯರನಿಗೆ, ದ್ರೋಣನೆಂಬ ಬ್ರಾಹ್ಮಣನೇ, ನನಗೆ ಅವನು ತಿಳಿದಿಲ್ಲ, ಅವನನ್ನು ಹೊರಗೆ ನೂಕು ಅಂತ ಹೇಳಿ ಕಳಿಸ್ತಾನೆ. ಇದೇ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು, ದ್ರೋಣನು ಪಡಿಯರನಿಗೆ ಏನು ಹೇಳ್ದ ಅಂತೇಳಿ. ದ್ರೋಣ ಪಡಿಯರನಿಗೆ ಹೇಳೋದು, ನಿಮ್ಮೊಡನೆ ಆಡಿ ಬೆಳೆದಂತಹ ದ್ರೋಣ ಅನ್ನುವಂತಹ ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳಿ ತಿಳಿಸು ಅಂತ ಹೇಳಿ ಕಳಿಸ್ತಾನೆ. ಮುಂದೆ ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ವು? ನಾರುಮಡಿಯನ್ನು ಉಟ್ಟು ಜಟಾಧಾರಿಯಾಗಿ ತಪೋವನಕ್ಕೆ ಹೋಗಲು ಸಿದ್ಧನಾಗಿದ್ದನು. ಇದಿಷ್ಟು ಕೆಮ್ಮನೆ ಮೀಸೆ ಒತ್ತನೆ ಭಾಗದಲ್ಲಿ ಕೇಳಬಹುದಾದ ಪ್ರಶ್ನೆಗಳು. ಇನ್ನು ವಸಂತ ಮುಖ ತೋರಲಿಲ್ಲ ಪಾಠದಿಂದ ನೋಡೋದಾದರೆ, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಗುಡಿಸಲಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ಬೆಳೆದು ನಿಂತಿವೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಹೇಗೆ ಹಾಡ್ತಾ ಇದ್ದಾವೆ? ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಅದಲ್ಲದೆ ಇನ್ನೊಂದು ಕೆಲವು ಪ್ರಶ್ನೆ ನೋಡೋದಾದ್ರೆ, ಮುಗುಳುನಗೆ ಎಲ್ಲಿ ಬೀರಿತ್ತು? ಮುಗುಳುನಗೆ ಮಲ್ಲಿಗೆಯಲ್ಲಿ ಬೀರಿತ್ತು. ಬಾಲರವಿ ಎಲ್ಲಿ ತಳತಳಿಸುತ್ತಿದ್ದಾನೆ? ಬಾಲರವಿ ಒಳೆವ ರಂಗೋಲಿಯಲ್ಲಿ ತಳತಳಿಸುತ್ತಿದ್ದಾನೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ ಸೊರಗಿದ್ದಾನೆ. ಬಾಲರವಿಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆ ಬರಬಹುದು, ಗಮನಿಸಿ. ಒಂದು, ಎಲ್ಲಿ ಸೊರಗಿದ್ದಾನೆ? ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ. ಎಲ್ಲಿ ತಳತಳಿಸುತ್ತಿದ್ದಾನೆ? ಹೊಳೆವ ರಂಗೋಲಿಯಲ್ಲಿ. ಮುಂದೆ, ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಹಾಗೇನೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಲ್ಲಿ ಮಲಗಿದ್ದಾಳೆ. ಗುಡಿಸಲಲ್ಲಿ ಹೇಗೆ ಮಲಗಿದ್ದಾಳೆ? ಗುರುತ್ತಾ ಮಲಗಿದ್ದಾಳೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಗೋಡೆಗಳು ಸುಣ್ಣವನ್ನು ಕಾಣದೆ ಮುಖ ಮುಚ್ಚಿಕೊಂಡಿವೆ. ಪುಟ್ಟಿಯ ಪ್ರಶ್ನೆಗಳೇನು? ಒಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ವಸಂತ ಮರುಗಿದನೆ. ಇದು ಪುಟ್ಟಿಯ ಪ್ರಶ್ನೆಗಳು. ಯಾರು ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕೇರಿಯ ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ. ಇದಿಷ್ಟು ವಸಂತ ಮುಖ ತೋರಲಿಲ್ಲ ಭಾಗದಿಂದ ಕೇಳಬಹುದಾದ ಪ್ರಶ್ನೆಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 7ಕ್ಕೆ 7 ಅಂಕಗಳನ್ನು ನೀವು ಗಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ 3-4 ವಾಕ್ಯದಲ್ಲಿ ಹೇಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೇನೆ. ಧನ್ಯವಾದ.